ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡೋಣ ಅಂತ ಒಂದೆರಡು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ನೀರುಳ್ಳಿ ಹೆಚ್ಕೊಂಡು ಎಣ್ಣೆಯೊಟ್ಟಿಗೆ ಬಾಡೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ನೀರುಳ್ಳಿ ಕರಿಬೇವು ಹಾಕಿಬಿಟ್ಟು ಈಗ ಇದಕ್ಕೆ 2 ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡು ಎಣ್ಣೆಯೊಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡೋದಕ್ಕೆ ಬಿಡಬೇಕು ಎಣ್ಣೆಯೊಟ್ಟಿಗೆ. ಇದಕ್ಕಿವಾಗ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕು. ಉಪ್ಪು ಸೇರಿಸಿದರೆ ಬೇಗ ಬಾಡುತ್ತೆ ಟೊಮೆಟೊ. ಉಪ್ಪು ಸೇರಿಸ್ಬಿಟ್ಟು ಮುಚ್ಚಿಟ್ಟರೆ ಟೊಮೆಟೊ ಚೆನ್ನಾಗಿ ಬಾಡುತ್ತೆ. ಇವಾಗ ನಾನು 2 ಕಟ್ ಮೆಂತ್ಯ ಸೊಪ್ಪು ಚೆನ್ನಾಗಿ ಸೋಯಿಸ್ಕೊಂಡು 2 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ. ಈ ಥರ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಟ್ಟು ಇದನ್ನು 1 ನಿಮಿಷ ಮುಚ್ಚಿಡ್ತೀನಿ. ಎಣ್ಣೆಯೊಟ್ಟಿಗೆ ಬಾಡಬೇಕು. ಇವಾಗ ನೋಡಿ ಎಣ್ಣೆಯೊಟ್ಟಿಗೆ ಚೆನ್ನಾಗಿ ಬಾಡಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಹಸಿಮೆಣಸು ಹಾಕೋದಕ್ಕಿಂತ ಖಾರದ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಆಪ್ಷನಲ್ ಬೇಕಾದರೆ ಹಸಿಮೆಣಸು ಸಹ ಹಾಕ್ಕೋಬೋದು. ಖಾರದ ಪುಡಿ ಹಾಕಿಬಿಟ್ಟು ಎಣ್ಣೆಯೊಟ್ಟಿಗೆ ಇದನ್ನು ಬೆರೆಸ್ಬಿಟ್ಟು ಆಮೇಲೆ ಇದಕ್ಕೆ 1 ಲೋಟ ನೀರು ಹಾಕಿಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ. ನೋಡಿ ಈ ಥರ 1 ಲೋಟ ನೀರು ಹಾಕಿಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ. ಮೆಂತ್ಯ ಸೊಪ್ಪು ಎಲ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಮೆಂತ್ಯ ಸೊಪ್ಪಿನ ಸೀಸನಲ್ಲಿ ಈ ಥರ ಮಾಡ್ಕೊಳ್ತೀನಿ. ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಕಹಿ ಅನಿಸಲ್ಲ. ಮಕ್ಕಳಿಗೂ ಒಳ್ಳೆಯದು ಹೆಲ್ತಿಗೆ. ಬರೀ ಚಟ್ನಿ ಮಾಡ್ಕೊಂಡು ತಿನ್ನೋದಕ್ಕಿಂತ ದೋಸೆ ಒಟ್ಟಿಗೆ ಅಥವಾ ಚಪಾತಿ ಒಟ್ಟಿಗೆ ಈ ಥರ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ನಾನಿವಾಗ ಆಗಿದೆ ಇದು. ನಾನು ರುಚಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲು. ನೀವು ಕಾಯಿ ತುರಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಇವಾಗಿದು ಆಗಿದೆ. ನಾನಿದನ್ನು ದೋಸೆ ಒಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಇವತ್ತು ಉದ್ದಿನ ದೋಸೆ ಮಾಡಿದ್ವಿ, ಅದರೊಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ನೀವು ಇದೇ ಥರ ಮಾಡಿಕೊಂಡು ತಿನ್ನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ಇದನ್ನು ಉದ್ದಿನ ದೋಸೆ ಒಟ್ಟಿಗೆ ಬಡಿಸ್ತಾ ಇದ್ದೀನಿ. ನಮ್ಮನೇಲಿ ಇವತ್ತು ಉದ್ದಿನ ದೋಸೆ. ನೀವು ದೋಸೆ ಒಟ್ಟಿಗೆ ಅಥವಾ ಚಪಾತಿ ಒಟ್ಟಿಗೆ ಸಹ ಮಾಡಿಕೊಂಡು ಈ ಥರ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಇದರೊಟ್ಟಿಗೆ ಚಟ್ನಿ ಕೂಡ ಮಾಡಿದ್ದೆ. ಇದು ಅನ್ನದೊಟ್ಟಿಗೆ ಕೂಡ ಊಟ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.